ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. ವೃತ್ತದ ಜ್ಯಾಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮನಾಗಿದ್ದರೆ ಆ ಜ್ಯಾಗಳು ಪರಸ್ಪರ ಸಮನಾಗಿರುತ್ತವೆ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಒಂದು ವೃತ್ತ, ಇಲ್ಲಿ ವೃತ್ತದ ಜ್ಯಾಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು. ಸೊ ನೋಡಿ, ಇದೊಂದು ಜ್ಯ ಎ ಬಿ ಅಂತ ತಗೊಳ್ತೇನೆ. ಸೊ ಇನ್ನೊಂದು ಜ್ಯ ಪಿ ಕ್ಯೂ ಅಂತ ತಗೊಳ್ತೇನೆ. ಸೊ ಇಲ್ಲಿ ವೃತ್ತದ ಕೇಂದ್ರ, ಸೊ ಇಲ್ಲಿ ಕೇಂದ್ರದಲ್ಲಿ ಏರ್ಪಟ್ಟ ಕೋನ. ಓಕೆ, ಸೊ ಈ ರೀತಿಯಲ್ಲಿ ಬರುತ್ತೆ. ಸಮನಾಗಿದ್ದರೆ, ಸೊ ಏರ್ಪಟ್ಟ ಕೋನಗಳು ಸಮನಾಗಿದ್ದರೆ ಆ ಜ್ಯಾಗಳು ಅಂದ್ರೆ ಎ ಬಿ ಈಕ್ವಲ್ ಟು ಪಿ ಕ್ಯೂ ಆಗತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಓಕೆ, ಸೊ ಈಗ ಪ್ರೂಫ್ ಅನ್ನ ನೋಡೋಣ. ಕೊಟ್ಟಿರುವಂತಹ ಮಾಹಿತಿ, ಸೊ ದತ್ತಾಂಶ ಏನ್ ಹೇಳಿ, ಓ ಕೇಂದ್ರವಿರುವ ವೃತ್ತದ ಎರಡು ಜ್ಯಾಗಳು ಎ ಬಿ ಮತ್ತು ಪಿ ಕ್ಯೂ, ಓಕೆ, ಅಥವಾ ಸಿ ಡಿ ಅಂತ ತಗೋಬಿಡೋಣ. ಒಂದ್ ಸೆಕೆಂಡ್. ಸಿ ಡಿ. ಸೊ ಇಲ್ಲಿ ಕೋನ ಎ ಒ ಬಿ, ಈ ಕೋನಗಳೇನಾಗತ್ತೆ, ಸಮನಾಗಿರತ್ತೆ. ಸೊ ಹಾಗಾಗಿ ಕೋನ ಎ ಒ ಬಿ ಈಸ್ ಈಕ್ವಲ್ ಟು ಕೋನ ಸಿ ಒ ಡಿ. ಸೊ ಇದು ದತ್ತಾಂಶ, ಅಂದ್ರೆ ಏರ್ಪಟ್ಟ ಕೋನಗಳು ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಸಾಧನೀಯ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳ್ಬೇಕು. ಸೊ ರಚನೆ, ಸೊ ಯಾವುದು ರಚನೆ, ಎ ಒ ಬಿ ಒ ಸಿ ಒ ಡಿ ವೃತ್ತದ ತ್ರಿಜ್ಯಗಳನ್ನ ಸೇರಿಸಿದ್ದೇವೆ. ಆಕ್ಚುಲಿ ಎ ಬಿ ಮತ್ತು ಸಿ ಡಿ ಅನ್ನೋದು ಎರಡು ಜ್ಯಾ ಅನ್ನ ತಗೊಳ್ಬೇಕಿತ್ತು ನಾವು. ಸೊ ಇಲ್ಲಿ ಜ್ಯಾವನ್ನ ಈಕ್ವಲ್ ಅಂತ ಹೇಳ್ಬೇಕು. ಸೊ ಇಲ್ಲಿ ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಏನು, ಒ ಎ, ಒ ಬಿ, ಒ ಸಿ ಮತ್ತು ಒ ಡಿ ಗಳನ್ನ ಸೇರಿಸಿ, ಅಂದ್ರೆ ಇದು ತ್ರಿಜ್ಯ ಅಲ್ವಾ, ಸೊ ಇವುಗಳನ್ನ ಸೇರಿಸ್ಬೇಕು. ಸೊ ಈಗ ಪ್ರೂಫ್ ಅನ್ನ ನೋಡೋಣ. ಸಾಧನೆ, ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿ ಗಳಲ್ಲಿ, ಸೊ ತ್ರಿಭುಜ ಎ ಒ ಡಿ ಮತ್ತು ತ್ರಿಭುಜ ಸಿ ಒ ಡಿ ಗಳಲ್ಲಿ, ಸೊ ಒ ಎ ಈಸ್ ಈಕ್ವಲ್ ಟು ಏನ್ ಹೇಳಿ, ಓಡಿ ಆಗತ್ತೆ. ಓಕೆ, ಒ ಎ ಈಸ್ ಈಕ್ವಲ್ ಟು ಓಡಿ ಆಗತ್ತೆ. ಸೊ ಯಾಕಂದ್ರೆ ಇದು ಒಂದೇ ವೃತ್ತದ ತ್ರಿಜ್ಯಗಳು. ಸೊ ಒಂದೇ ವೃತ್ತದ ತ್ರಿಜ್ಯಗಳಾಗತ್ತೆ. ಓಕೆ, ಸೊ ಕೋನ ಎ ಒ ಬಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಸಿ ಒ, ಎ ಒ ಬಿ ಈಸ್ ಸಿ ಒ ಡಿ ಅಲ್ವಾ, ಸಾರಿ ಒನ್ ಸೆಕೆಂಡ್, ಎ ಒ ಡಿ ಈಸ್ ಈಕ್ವಲ್ ಟು ಸಿ ಒ ಡಿ. ಸೊ ಇದ್ಯಾಕು ಕೊಟ್ಟಿರುವಂತದ್ದು, ಸೊ ದತ್ತಾಂಶದ ಪ್ರಕಾರ. ಸೊ ಒ ಬಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಒ ಸಿ, ಯಾಕಂದ್ರೆ ಇದು ಒಂದೇ ವೃತ್ತದ ತ್ರಿಜ್ಯಗಳಾಗತ್ತೆ. ಹಾಗಾದ್ರೆ ಇಲ್ಲಿ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ, ಸೊ ಬಾಹು ಸರ್ವಸಮ ನಿಯಮದ ಪ್ರಕಾರ ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಸಿ ಒ ಡಿ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ತ್ರಿಕೋನಗಳ ಸರ್ವಸಮವಾಗಿರೋದ್ರಿಂದ ಅವುಗಳ ಅನುರೂಪ ಬಾಹುಗಳು ಕೂಡ ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ಎ ಬಿ ಈಕ್ವಲ್ ಟು ಏನಾಗತ್ತೆ ಹೇಳಿ, ಸಿ ಡಿ ಆಗತ್ತೆ. ಓಕೆ, ಸಮಾನ ತ್ರಿಕೋನಗಳ ಅನುರೂಪ ಬಾಹುಗಳು ಸಮನಾಗತ್ತೆ. ಆದ್ದರಿಂದ ಏನ್ ಹೇಳ್ಬೋದು, ಎರಡು ಜಾಗಳಿಂದ ಮಾಡಲಾದಂತಹ ಕೋನಗಳು ಸಮನಾಗಿದ್ದರೆ ಜಾಗಳು ಸಮನಾಗಿರತ್ತೆ. ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.